ಇನ್ನು ಖತರ್ನಾಕ್ ಕಳ್ಳರು ಪೊಲೀಸರ ಮನೆಯನ್ನು ಬಿಡದೆ ಕಳ್ಳತನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. 3 ಜನ ಪೊಲೀಸರ ಮನೆಗೆ ಖದೀಮರು ಕನ್ನ ಹಾಕಿರುವಂತಹ ಘಟನೆ ಸಂಭವಿಸಿದೆ. ಬಾಗಲಕೋಟೆ ಜಿಲ್ಲೆ ಹುನಗುಂದದಲ್ಲಿ ಪೊಲೀಸರ ಮನೆಗಳಿಗೂ ರಕ್ಷಣೆ ಇಲ್ಲ. 3 ಜನ ಪೊಲೀಸರ ಮನೆಗೆ ಕಳ್ಳರು ಕನ್ನ ಹಾಕಿರುವಂತಹ ಘಟನೆ ಸಂಭವಿಸಿದೆ. ನಿನ್ನೆ ರಾತ್ರಿ 9ಕ್ಕೂ ಹೆಚ್ಚು ಮನೆಗಳಲ್ಲಿ ಕಳ್ಳತನ ಆಗಿದೆ. 4 ಜನ ಕಳ್ಳರ ಗ್ಯಾಂಗ್ನಿಂದ ಮನೆಗಳಲ್ಲಿ ಕಳ್ಳತನ ಆಗಿದೆ. ಮಂಕಿ ಕ್ಯಾಪ್ ಹಾಕೊಂಡು ಕೋಲು ಬ್ಯಾಟರಿ ಹಿಡ್ಕೊಂಡು ಬಂದಂತಹ ಕಳ್ಳರು ಲಕ್ಷಾಂತರ ರೂಪಾಯಿ ಹಣ ಚಿನ್ನಾಭರಣ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಖತರ್ನಾಕ್ ಕಳ್ಳರ ಚಲನವಲನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಗಲಕೋಟೆ ಹುನಗುಂದ ಪೊಲೀಸರಿಂದ ಈಗ ಪರಿಶೀಲನೆ ಮುಂದುವರಿತಾ ಇದೆ. ಆದರೆ 9 ಮನೆಗಳನ್ನು ದರೋಡೆ ಮಾಡಿರುವಂಥದ್ದು, ಕಳ್ಳತನ ಮಾಡಿರುವಂಥದ್ದು ಜನರನ್ನು ಬೆಚ್ಚಿ ಬೀಳಿಸಿದೆ. ಅದರಲ್ಲೂ 3 ಜನ ಪೊಲೀಸರ ಮನೆಗೂ ಕೂಡ ಕನ್ನ ಹಾಕಿದ್ದಾರೆ. ಪೊಲೀಸರ ಮನೆಯಲ್ಲೇ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು ಜನರನ್ನು ಮತ್ತಷ್ಟು ಬೆಚ್ಚಿ ಬೀಳಿಸ್ತಾ ಇದೆ. ಹೀಗಾಗಿ ಈ ಕಳ್ಳತನ ಪ್ರಕರಣಗಳಿಗೆ ಈ ರೀತಿ ಗ್ಯಾಂಗ್ ಕಟ್ಕೊಂಡು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡ್ತಾ ಇರುವಂತಹ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಯಾವಾಗ? ಈ ಕಳ್ಳರನ್ನು ಸೆರೆ ಹಿಡಿಯುವಂಥದ್ದು, ಹೆಡೆಮುರಿ ಕಟ್ಟುವಂಥದ್ದು ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆ, ಪೊಲೀಸರ ಭಯನೇ ಇಲ್ವಾ? ಕಳ್ಳತನ ಮಾಡೋರಿಗೆ, ದರೋಡೆ ಮಾಡೋರಿಗೆ ಆ ಭಯನೇ ಈಗ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ನೋಡ್ತಾ ಇದ್ದೀವಿ ನಾವು 9 ಮನೆಗಳ ಕಳ್ಳತನ ಆಗಿರುವಂಥದ್ದು, ಅದರಲ್ಲೂ 3 ಜನ ಪೊಲೀಸರ ಮನೆಗಳಿಗೂ ಕೂಡ ಕನ್ನ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ರೀತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ, ಅವರ ಪಾಡೇನು ಅಂತ? ಸಂತೋಷ್, ಖಂಡಿತ. ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತ್ತು ಇಲ್ಕಲ್ ಭಾಗದಲ್ಲಿ ಅತಿ ಹೆಚ್ಚು ಕಳ್ಳತನ ಪ್ರಕರಣಗಳು ಕೂಡ ಬೆಳಕಿಗೆ ಬರುತ್ತಿದ್ದ ಅಂತ ನಡೀತಾ ಇರ್ತಕ್ಕಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಕಳೆದ ವಾರ ಹಿಂದೆ ಅಷ್ಟೇ 2 ಮನೆಗಳ ಮೇಲೆ ಕಳ್ಳತನ ಪ್ರಕರಣಗಳ ದಾಖಲಾಗಿರುವಂತದ್ದು. ಸದ್ಯ ಇವತ್ತು ನಿನ್ನೆ ನಡೆದಿರ್ತಕ್ಕಂತ ಘಟನೆ ಅಂದ್ರೆ ಸರಿಸುಮಾರು 9 ಮನೆಗಳಿಗೆ ಕಳ್ಳತನಕ್ಕೆ ಏನು ಕಣ್ಣ ಹಾಕಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ 3 ಜನ ಪೊಲೀಸ್ ಸಿಬ್ಬಂದಿಯವರ ಮನೆಗೆ ಕಣ್ಣ ಹಾಕಿರುವಂತ ಘಟನೆ ಹುನಗುಂದ ಭಾಗದಲ್ಲಿ ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿಯತಕ್ಕಂಥದ್ದು. ಅಂದ್ರೆ ರಕ್ಷಣೆ ಮಾಡ್ಲಿಕ್ಕೆ ಹೋದಂತ ಪೊಲೀಸರ ಮನೆಗೆ ಕಳ್ಳರ ಒಂದು ಕಾಕರ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಏನು ತಮ್ಮ ಬ್ಯಾಟ್ರಿಗಳನ್ನ ಹಿಡಿದು ಮನೆಗೆ ಹೋಗಿ ರಾತ್ರಿ ವೇಳೆ ಏನು ಮನೆ ಯಾವ ರೀತಿಯಾಗಿ ಕಳ್ಳತನದ ಹಿಂದೆ ಒಂದು ಬೆಳಗ್ಗಿನ ಜಾವ ಒಂದು ಸುತ್ತಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಈ ಹಿಂದೆ ಹುನಗುಂದ ಭಾಗದಲ್ಲಿ ನಡೀತಿರ್ತಕ್ಕಂಥ ಕಳ್ಳತನ ಪ್ರಕರಣದಲ್ಲಿ ನಮ್ಗೆ ರಕ್ಷಣೆ ಸಿಗ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ಸಾರ್ವಜನಿಕರು ಹೇಳಿದ್ರೆ, ಇತ್ತ ಪೊಲೀಸ್ ಇಲಾಖೆಯ ಒಂದು ಸಿಬ್ಬಂದಿಗಳ ಮನೆಗೆ ಈಗ ಕಣ್ಣ ಹಾಕಿ ಕಳ್ಳರ ಒಂದು ಕೈಚಳಕವನ್ನ ತೋರಿಸಿರುವಂತದ್ದು. ಸದ್ಯ ಅಲ್ಲಿ ಇರ್ತಕ್ಕಂಥ CCTV ಕ್ಯಾಮೆರಾದಲ್ಲಿ ಅವರ ಚಲನವಲನಗಳು ಕೂಡ ಲಭ್ಯವಾಗಿರುವಂತದ್ದು. ಇದರಲ್ಲಿ ಯಾರಿದ್ದಾರೆ, ಇದರ ಹಿಂದೆ ಏನಿದ್ದಾರೆ ಅನ್ನೋದನ್ನ ಏನು ಹುನಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಪೊಲೀಸರು ಒಂದು ತಂಡವನ್ನ ರಚನೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ ಗೋಯಲ್ ಅವರು ಕೂಡ ತಿಳಿಸಿರುವಂತದ್ದು. ಅವರ ಚಲನವಲನಗಳನ್ನ ಇಟ್ಕೊಂಡು ಅವರ ಕಳ್ಳರವನ್ನ ಬೇಟೆಯಾಡ್ಲಿಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ SP ಸಿದ್ಧಾರ್ಥ ಗೋಯಲ್ ಅವರು ಕೂಡ ನೀಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ.